ಹೋಯ್ತಾ ಇದೀವಿ. ಸೊ ವಾಟ್ಸಪ್ ಎವ್ರಿಬಡಿ. ಸೊ ಫ್ರೆಂಡ್ಸ್, ನಾನಿವತ್ತು ನಮ್ಮ ಊರಲ್ಲೇ ಇರೋ ಇನ್ನೊಂದು ಹಾಂಟೆಡ್ ಪ್ಲೇಸಿಗೆ ಬಂದಿದ್ದೀನಿ. ಹಾಂಟೆಡ್ ಪ್ಲೇಸ್ ಅಂದರೆ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು, ನಿಮಗೂ ಗೊತ್ತಿರ್ಬೋದು ಯಾವ ಥರ ಅಂತ, ಯಾವ ಥರ ಅಂತ ನೋಡಿ, ಯಾವ ಥರ ಇದೆ ಅಂತ. ಸೊ ಇದು ಅಲ್ಲ, ಅದು ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೈಟ್ ಏನೆಲ್ಲ ಸೌಂಡ್ ಆಯ್ತದೆ ಅಂತ. ಸೊ ಫ್ರೆಂಡ್ಸ್, ನಾವಿಲ್ಲಿ ಬರ್ತೀವಿ, ನೈಟ್ ಬರ್ತೀವಿ, ಲಾಸ್ಟ್ ಇಡೋ ಥರನೇ ನೈಟ್ ಬರ್ತೀವಿ. ಎಷ್ಟೊತ್ತಿಗೆ ಬರೋಣ? 12 o'clock ಬರ್ತೀವಿ ನೈಟ್ ಬಂದು ನೋಡೋಣ ಈ ಮನೇಲೂ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯ್ತದೆ ಅಂತ. ಲಾಸ್ಟ್ ಮನೆ ಅಂತೂ ಸಖತ್ ಮೈಂಡ್ ಬ್ಲೋವಿಂಗ್ ಡೇಂಜರ್ಸ್ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ. ಸಖತ್ ಇದು ಮಾತ್ರ ಇತ್ತು, ಸಖತ್ ಡೇಂಜರ್ಸ್ ಎಕ್ಸ್ಪೀರಿಯನ್ಸ್ ಆಯಿತು. ಅದನ್ನು ಧ್ಯಾನ ಮಾಡಿದ್ರೆ ಇವಾಗಲೂ ಹೇಳ್ತೀನಿ, ನನ್ನ ಫ್ರೆಂಡ್ ತಲೆಗೆ ಸಮೇತ ಏಟಾಗಿದೆ. ಅವ್ನು ಈಗ ಕ್ಯಾಮರಾಕ್ಕೆ ಬರಲ್ಲ ಅಂತೆ, ಅವ್ನು ತಲೆ ಏಟಾಗಿದೆ, ಅವನು ಮತ್ತೆ ಹೊರತಿಗೆ ಬರ್ತಾನಂತೆ. ಸೊ ಫ್ರೆಂಡ್ಸ್, ಇಲ್ಲಿ ನೈಟ್ ಬರೋಣ, ನೋಡೋಣ ಯಾವ ಥರ ಇದೆ ಇಲ್ಲಿಗೆ ಅಂತ. ಇಲ್ಲಿ ಎಕ್ಸ್ಪೀರಿಯನ್ಸ್ ಆದರೆ ಇದೆ ನೋಡೋಣ. ಇಲ್ಲಿ ಒಂದು ಪಾಳು ಬಿದ್ದರೆ ಬಾವಿ ಸಮೇತ ಇದೆ. ಇಲ್ಲಿದ್ದು ಸ್ಟೋರಿ ಒಳ್ಳೆ ಖತರ್ನಾಕಾಗಿದೆ. ಅಂದರೆ ಒಂದು ಫ್ಯಾಮಿಲಿಯಲ್ಲಿ 3 ಜನ, ಒಂದು ಗಂಡ, ಒಂದು ಹೆಂಡತಿ, ಒಂದು ಮಗು. ಇಲ್ಲಿ ಏನಾಯ್ತಂದರೆ, ಗಂಡ ನೈಟ್ ಕುಡ್ಕೊಂಡು ಬಂದ್ಬಿಟ್ಟು ಹೆಂಡತಿಗೆ ಮತ್ತು ಮಗುಗೆ ಹೊಡಿತಾನೆ. ಹೊಡೆದಾಗ ಅವ್ರಿಗೇನಾಯಿತು, ತಡೆಯೋಕ್ಕಾಗದೆ, ಅವ್ನು ಹಿಂಸೆ ತಡೆಯೋಕ್ಕಾಗದೆ ಅವ್ರೇನು ಮಾಡ್ತಾರೆ ನೋಡಿ, ಅದೇ ಬಾವಿಗೆ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಹಾರ್ತಾರೆ. ಆದರೆ ಅನ್ಫಾರ್ಚುನೇಟ್ ಆಗಿ ಅವರು ಅಮ್ಮ ಮತ್ತು ಮಗು ಇಬ್ಬರು ಸತ್ತೋಗ್ತಾರೆ. ಮತ್ತು ಗಂಡ ಕೂಡ ಅದನ್ನ ನೋಡಿ ಸಹಿಸೋಕ್ಕಾಗದೆ ಸೂಸೈಡ್ ಮಾಡ್ಕೊಳ್ತಾನೆ. ಅವ್ರ ಆತ್ಮ ಇಲ್ಲೇ ಇದೆ ಅಂತಂತಾರೆ. ಆದರೆ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ, ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಆಗಿಲ್ಲ. ನಮಗೆ ನಾವು ಲಾಸ್ಟ್ ಮನೆಗಿಂತ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಆಗಿ ಆ ಧೈರ್ಯದಿಂದ ನಾವು ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ. ಅಂದರೆ ನಮಗೆ ಅದು ನೋಡಿ ಈಗ ಅಭ್ಯಾಸ ಆಯಿತು. ಸೊ ಫ್ರೆಂಡ್ಸ್, ಇಲ್ಲಿಗೆ ಬಂದ್ಬಿಟ್ಟು ಸಿಗೋಣ, ಈವ್ನಿಂಗ್ ಬರೋಣ, ಅಲ್ಲ ನೈಟ್ ಬರೋಣ. ನೋಡ್ತಾ ಇರಿ ಪುನಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಗಿವ್ ಒನ್ ಲೈಕ್, ಸಬ್ಸ್ಕ್ರೈಬ್. ಚಾನಲ್ಸ್ಗೆ ನ್ಯೂ ವ್ಯೂವರ್ ಆಗಿದ್ದರೆ ನನ್ನ ಸಬ್ಸ್ಕ್ರೈಬರ್ಸ್ ಈಗ ಕರೆಂಟಾಗಿ 122 ಇದೆ. 150 ಆದಂಗೆ ನಾನು ಪ್ರಾಮಿಸ್ ಮಾಡಿರೋ ಥರ 36 ರೂಮ್ ಇರೋ ಮನೆಗೆ ಹೋಗ್ತೀನಿ. ಅಲ್ಲಿ ಪರ್ಮಿಷನ್ ಸಿಕ್ಕಿಲ್ಲ, ಗ್ರಾಂಟೆಡ್ ಆಗಿಲ್ಲ. ಪರ್ಮಿಷನ್ ಸಿಕ್ಕಿದ ಮೇಲೆ ಹೋಗಿ ಅಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೋಡ್ತಾ ಇರಿ ಪುನಿ ಅಫಿಷಿಯಲ್. ಸೊ ಗೈಸ್, ನೈಟ್ ಟ್ರೈನಿಂಗ್ಗೆ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ನಾನು ನನ್ನ ತಮ್ಮ ನಮ್ಮ ಟೀಮೆಲ್ಲ ಆ ಕಡೆ ಹೋಗಿದ್ದಾರೆ, ಎಲ್ಲ ಬಂದಿದ್ದಾರೆ. ಮನೆಗೆ ನೈಟು ನೋಡಿ, ಅರೌಂಡ್ ಯಾವ ಥರ ಇದೆ ನೋಡಿ, ನಾನು ಕಟ್ಟು ಕೊಟ್ಟಿದ್ದು ಅರೌಂಡ್ ಯಾವ ಥರ ಇದೆ ನೋಡಿ. ಫುಲ್ ನೈಟ್ ಫ್ರೆಂಡ್ಸ್ ಇಲ್ಲಿ ಮನೆ ಹೋಗ್ಬೋದು. ಬರ ನೆಕ್ಸ್ಟ್ ಫ್ರೆಂಡ್ಸ್ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಈ ಮನೆಗೆ ಬಂದಿದ್ದೀವಿ. ನೋಡಿದ್ರಲ್ಲ, ನಾವು ಇದೇ ಮನೆ ನಿಮಗೆ ಅವತ್ತು ಬಂದು ತೋರಿಸ್ತಿದ್ದೀವಿ. ಇವನು ಇರಲಿಲ್ಲ, ಯಾಕೆಂದರೆ ಇವನು ಸ್ವಲ್ಪ ತಲೆಗೆ ಏಟಾಗಿತ್ತು ಮತ್ತು ಇವನಿಗೆ ಸ್ವಲ್ಪ ಕಾರಣಾಂತರ ನನಗೆ ಬರೋಕ್ಕಾಗಿಲ್ಲ. ಸೊ ಇವಾಗ ಬಂದಿದ್ದಾನೆ, ಮಾತಾಡ್ತಾನೆ. ಈಗ ಏನಂದರೆ ಓಸಲಿ ಮನೇಲಿ ಸಖತ್ ಆ್ಯಕ್ಟಿವಿಟಿ ಆಗಿತ್ತು, ಸಖತ್ ಪ್ರಾಬ್ಲಮ್ ಬಂತಿತ್ತು ನಮಗೆ. ಮತ್ತು ಯಾರು ನಂಬಿಲ್ಲ, ಎಲ್ಲರಂತಾರೆ ಈ ವಿಡಿಯೋ ಫೇಕ್ ಇದೆ, ಏನು ದೆವ್ವ ಇಲ್ಲ, ಆ ಥರ ಈ ಥರ ಅಂತಿದ್ರು. ಆದರೂ ನಾವು ಇನ್ನೇನು ಮಾಡಿದ್ವಿ, ಇನ್ನೊಂದು ಹಾಂಟೆಡ್ ಪ್ಲೇಸಿಗೆ ಬಂದಿದ್ದೀವಿ. ಇದು ತುಂಬ ಸಖತ್ ದೊಡ್ಡ ಮನೆ, ತುಂಬ ದೊಡ್ಡ ಹಿಸ್ಟ್ರಿ ಇದೆ. ಯಾಕೆಂದರೆ 150 ವರ್ಷ ಆಗಿದೆ. ಹೌದು. ಹಾಗೆ ಸ್ವಲ್ಪ ಜನ ಹೇಳ್ತಾರೆ ದೆವ್ವ ಇಲ್ಲ, ಪಿಶಾಚಿ ಇಲ್ಲ. ಅದಕ್ಕೋಸ್ಕರ ನಾವು ಕಷ್ಟಪಟ್ಟು ಏನು ಮಾಡ್ತಾ ಇದ್ವಿ ಅಂದರೆ, ದೆವ್ವ ಇದೆ ಅಂತ ಅಂದ್ಬಿಡ್ತಿದ್ವಿ, ಎಲ್ಲರಿಗೂ ಏನು ಮಾಡ್ತಿದ್ವಿ, ನಾವು ತಿಳಿಸ್ತಾ ಇದ್ವಿ. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲರೂ ನಾವು 12 ಗಂಟೆಗೆ ಹೋಗಿದಂದ್ರೆ ಯಾರು ನಂಬಿಲ್ಲ. ಇವಾಗ ನಿಮಗೆ ಟೈಮ್ ತೋರಿಸ್ತೀವಿ, ಒಂದು ಕ್ಯಾಮರಾ ಕೊಡ್ತೀನಿ ನಿಮಗೆ, ಒಂದು ಟೈಮ್ ತೋರಿಸ್ತೀನಿ. ಲಾಸ್ಟಲ್ಲಿ ಯಾರು ನಂಬಿಲ್ಲ ನೋಡಿ. ಇವಾಗ 12 ಎಷ್ಟಾಗಿದೆ, 22 ಆಗಿದೆ. ಸಂಡೇ ಡಿಸೆಂಬರ್ 8 ನಾವು ಶೂಟ್ ಮಾಡ್ತಿರೋ ಡೇಟ್ ನೋಡಿ.
ಕರೆಕ್ಟ್ ನೋಡಿ. ಇವಾಗ ಇನ್ನೂ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ, ನಾವು 8 ಗಂಟೆಗೆ 9 ಗಂಟೆ ಬಂದಿವಿ ಅಂತ. ನಾವು ಬಂದಿರೋದು 12 ಗಂಟೆಗೆ ನೋಡಿ. ಬನ್ನಿ ಫಸ್ಟ್ ಈಗ ಹೋಗೋಣ ಮನೆಗೆ ಇಟ್ಬಿಡೋಣ. ಇಲ್ಲಿ ಬಂದಾಗ ನಮಗೆ ಚಟುವಟಿಕೆ ಸ್ವಲ್ಪ ಗೊತ್ತಾಗಿದೆ, ಅಂದರೆ ಸೌಂಡೆಲ್ಲ ಬರ್ತಾ ಉಂಟು. ಹೌದು ನೋಡುವ. ನಮ್ಮ ಮಳೆ ಮಾರ್ನಿಂಗ್ ಒಂದು ಟೈಮ್ ಬರುವಾಗಲೂ ಸೌಂಡ್ ಬಂದಿತ್ತು, ಮಾರ್ನಿಂಗ್ ಒಂದು ಟೈಮ್ ಬಂದಿತ್ತು. ಈಗ ನೋಡೋಣ ಒಳಗೆ ಏನಾಗುತ್ತೆ ಅಂತ. ಏನಾಗುತ್ತೆ ಈ ಮನೆ ಎಕ್ಸ್ಪೀರಿಯನ್ಸ್. ಯಾಕಂದರೆ ಇವಾಗ ನಾವು ಬಂದಿರೋದೇ ಬೇರೆ 4 ಜನ ಅಷ್ಟೇ. ಹೌದು, 4 ಜನ ಬಂದಿದ್ದೀವಿ. ಜಾಸ್ತಿನ ಬೇಡ ಅಂತ 4 ಜನ ಬಂದಿದ್ದೀವಿ. 4 ಜನ ಬಂದು ಹೋದ ಸಲ ಇದ್ರೆ ನಾವು 7 ಜನ ಬಂದಿದ್ದೀವಿ. ಈ ಸಲ 4 ಜನ ಬಂದಿದ್ವಿ. ಏನಾಗುತ್ತೆ, ಯಾವ ಥರ ಆ್ಯಕ್ಟಿವಿಟಿ ಒಳಗೆ ನಡೆಯುತ್ತೆ ಅಂತ ಏನು ಮಾಡೋಣ ಅಂತ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದೀವಿ. ಬನ್ನಿ. ಈ ಮನೆಗೆ ತುಂಬ 150 ವರ್ಷ ಹಿಸ್ಟ್ರಿ ಇದೆ ಅಂತಿದ್ದೀನಿ. ಅದು ಸರಿಯಾಗಿ ಗೊತ್ತಿಲ್ಲ, ಈ ಮನೆ ಬಗ್ಗೆ ಸರಿಯಾಗಿ ಸ್ಟೋರಿ ಹೇಳಿಲ್ಲ ಯಾರು. ಹಿಂಗೆ ಹೊರಗಡೆ ಓಡಾಡೋ ಹೇಳ್ತಾರೆ. ಈ ಪಕ್ಕದಲ್ಲಿ ನೋಡಿ ಮನೆ ಈಗ ರೀಸೆಂಟಾಗಿ ಇದನ್ನು ಖಾಲಿ ಮಾಡಿರಿ. ಈ ಮನೇಲಿ ರೀಸೆಂಟಾಗಿ ಈ ಮನೆಯನ್ನು ಖಾಲಿ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ಇರೋ ಆ್ಯಕ್ಟಿವಿಟಿಯಿಂದ ಆ ಮನೆಯನ್ನು ಖಾಲಿ ಮಾಡಿದ್ದಾರೆ. ಅಂದರೆ ನಮಗೆ ಓನರೇ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರೋದು, ಆದರೆ ಫುಲ್ ಸ್ಟೋರಿ ಹೇಳಿಲ್ಲ ಅವರು. ಈ ಥರ ಅಂದರು. ಒಂದು ಅವರೇ ಮೊದಲು ಇಲ್ಲೇ ಇದ್ರು ಅಂತ. ಇಲ್ಲಿಂದ ಒಂದು ಹೊಸ ಮನೆ ಕಟ್ಬಿಟ್ಟು ಈಗ ಅಲ್ಲಿಗೆ ಹೋಗಿದ್ದಾರೆ. ಸ್ವಲ್ಪ ದೂರದಲ್ಲಿ ಇದ್ದಾರೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಮನೆಯೂ ಇಲ್ಲ, ಇದ್ದಿದ್ದ ಜನ ಹೋದ್ರು. ಸೊ ಚೆಕ್ ಮಾಡಬೇಕು. ಇಲ್ಲೇನೋ ಬಾವಿಲೇನೋ ಯಾರೋ ಬಿದ್ದು ಸತ್ತೋಗಿದ್ದಾರೆ, ಈ ಥರ ಎಲ್ಲ ಸ್ಟೋರಿ ಬರ್ತದೆಪ್ಪ. ನಮ್ಗೆ ಸರಿಯಾಗಿ ಗೊತ್ತಿಲ್ಲ, ಸರಿಯಾಗಿ ಯಾರೋ ಕೇಳಿಲ್ಲ ಸ್ಟೋರಿ. ನಿಮಗೆ ಕೇಳಿದ್ರು ನೀವು ಹೇಳಿಲ್ಲ ಯಾರು ಸ್ಟೋರಿಗಳು. ಅಂದರೆ ಬಾವಿಯಲ್ಲಿ ಬಿಟ್ಟಿದೆ ಅಂದರೆ ಒಂದು ಗಂಡ ಮತ್ತು ಹೆಂಡತಿಗೆ ಮತ್ತು ಮದುವೆ ಒಬ್ಬೊಬ್ಬರು ಒಂದೊಂದು ಥರ ಸ್ಟೋರಿ ಹೇಳ್ತಾರೆ. ಅದೇ ಒಬ್ಬೊಬ್ಬರು ಒಂದೊಂದು ಥರ ಸ್ಟೋರಿ ಕಟ್ತಾರೆ. ಅದೇ ಸ್ಟೋರಿ ಕಮ್ಮಿ ಏನು ಅಂತ ಗೊತ್ತಾಗುತ್ತೆ. ಸೊ ಬನ್ನಿ ನೋಡೋಣ. ಸೊ ಫ್ರೆಂಡ್ಸ್, ನಾವು ಆಲ್ಮೋಸ್ಟ್ ಮನೆ ಬಂದಿದ್ದೀವಿ. ಕಮೆಂಟ್ಸಲ್ಲಿ ಆದರೆ ನಾವು ಇವತ್ತಲ್ಲಿ ಭಯ ಪಡೋದೇ ಡೈರೆಕ್ಟ್ ಏನು ಮಾಡೋಣ ಅಂದರೆ ಬೆಕ್ಕು ಈಗ ಅನ್ನೋದಿಲ್ಲ, ಆ ಕಲ್ಲಲ್ಲಿ ಕೂತಿರೋದನ್ನ ನೋಡಲಿಕ್ಕೆ. ಹೌದು, ಏನು ಗೊತ್ತಾ, ಈ ಕೈಯಲ್ಲಾಗದವರು ಬಾಯಿ ಬಂದಂಗೆ ಏನೆಲ್ಲ ಮಾತಾಡ್ತಾರೆ. ಅದನ್ನು ನಾವು ತಲೆಗೊಳ್ಕೋಬಾರ್ದು. ಇವತ್ತು ನಾವು ಆಡ್ತಾ ಇದ್ದೀವಿ. ಇವಾಗ ಭಯ ಕೊಟ್ಟು ಭಯ ಕಾಲದ ನೋಡೋಣ. ಈಗ ಬಂದಿದ್ರು ಇವಾಗ ಸಮೇತ ಈ ಮನೆ ಓನರ್ ಬಂದಿದ್ರು. ಈಗ ಇದೆ ಅಂತ ಹೇಳಿ ಹುಷಾರಾಗಿದೆ ಅಂತ ಹೇಳಿದ್ದಾರೆ. ಸೊ ನಾನು ಆಡಿದ ಕುಂದೆ ಆಯಿತು. ಏನಾಯಿತು ನಮ್ಮ ಮನೆಯದು ಇಷ್ಟು ಒಳ್ಳೆ ಬಂದು ಪ್ರೈಸ್ ಕಮೆಂಟ್ ಮಾಡಿ. ಇದು 150ಕ್ಕಿಂತ ಅದೇ ಹೆಚ್ಚು ವರ್ಷ ಅದೇ ಮನೆ ಇದೆ. ಎಷ್ಟು ವರ್ಷ ಆಯಿತು ನೀವು ಕಮೆಂಟ್ ಮಾಡಿ. ನೋಡಿ ಪ್ರಕಾರ ಬಿಡಲಿ ಪಟ್ಟೆ ಥರ ಇದೆ. ಯಾರೋ ಬರ್ತಾರೆ, ಬಂದ್ಬಿಟ್ಟು ಸೊ ಫ್ರೆಂಡ್ಸ್, ಇಲ್ಲಿ ಏನಂದರೆ ಇಲ್ಲಿ ಮಾರ್ನಿಂಗ್ ಟೈಮು ಒಬ್ಬರಿಬ್ಬರು ಬರ್ತಾರಂತೆ ಮನೆಗೆ. ಆದರೆ ನೈಟ್ ಇಲ್ಲಿ ಯಾರು ಬರಲ್ಲಂತೆ. ಯಾಕೆ ಅಂದರೆ ಈ ಥರ ಸೌಂಡ್ ಆಯ್ತದೆ ಅಂತ ಯಾರು ಬರಲ್ಲಂತೆ. ಮಾರ್ನಿಂಗ್ ಒಬ್ಬರಿಗೂ ಬಂದು ಹೋಗ್ತಾರಂತೆ. ಆದರೆ ನಮಗೆ ಕರೆಕ್ಟಾಗಿ ಏನು ಸ್ಟೋರಿ ಗೊತ್ತಿಲ್ಲ, ಅವ್ರಿಗೆ ಹೇಳಿದೆ ಅಂತ. ಸೊ ನಾವು ಏನು ಮಾಡ್ತೀವಿ. ಸೊ ಫ್ರೆಂಡ್ಸ್, ಇದು ಒಂದು ರೂಮ್ ಇದೆ. ಈ ರೂಮ್ ಈಗ ಹಾಕಿದ್ದಾರೆ, ಕರೆಂಟ್ ಬೇಗ ಹಾಕಿದ್ದಾರೆ. ನಮಗೆ ಇದು ಸಿಗ್ತಾ ಇಲ್ಲ, ನಾವು ಅಮೌಂಟ್ ಬಂದಿರ್ತೀವಿ. ಗೆಜ್ಜೆ ಸೌಂಡ್ ಹೋಗಿದೆ. ಮನೆ ಹೋಗಿ ಎಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಮನೆಗೆ ಹೋಗ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಮನೇಲಿ ಕನ್ನಡಿ ಎಲ್ಲ ಇದೆ, ಕನ್ನಡಿ ನೋಡ್ಬಾರ್ದಂತ ನೀಟು ಎಕ್ಸ್ಪೀರಿಯನ್ಸ್ ಬಂದಾಗೆ ಬಂದಿದೆ. ಸೊ ನಾವು ಮನೆ ಹೊರಗಡೆ ಹೋಗಿದ್ದು ಬಂದಿದ್ದೀವಿ. ಸೊ ನೋಡೋಣ. ಅದಕ್ಕಿಂತ ಇದು ಭಯಂಕರ ಇದೆ ಅನ್ಸುತ್ತೆ ನನಗೆ. ಮನೆಗೆ ಆ ಮನೆಗಿಂತ ಈ ಮನೆ ಯಾಕೋ ಜಾಸ್ತಿ ಅನ್ನಿಸ್ತಾ ಉಂಟು. ಸಖತ್ತು ಇದು ಸೌಂಡ್ ಬರ್ತೈತೆ. ಗೆಜ್ಜೆ ಸೌಂಡ್ ಅಲ್ಲಿ ಎಷ್ಟು ಗೆಜ್ಜೆ ಸೌಂಡ್ ಕೇಳ್ತಿದ್ವಿ. ಆ ಗೆಜ್ಜೆ ಸೌಂಡ್ ವಾಲ್ಯೂಮ್ ಜಾಸ್ತಿ ಮಾಡಿ ಜಾಸ್ತಿ ಕೇಳಿ ಮಾಡ್ತೀನಿ. ಆ ಗೆಜ್ಜೆ ಸೌಂಡ್ ಬಂದ ಜಾಗದಲ್ಲಿ ನಾನು ಮ್ಯೂಸಿಕ್ ಯಾವ್ದು ಆಡ್ ಮಾಡಲ್ಲ. ಸೊ ಮಾಡೋಣ. ಯಾಕಂದ್ರೆ ನಾವು ಭಯ ಪಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಹೌದು, ಭಯ ಪಡ್ಬೋದು. ಸೊ ನಾವು ಇಲ್ಲಿ ನೋಡ್ತಾ ಇದ್ದೀವಿ ನಿಮ್ಮಲ್ಲಿ ಯಾರು ಕಾಣ್ತಾ ಇಲ್ಲ ಅಷ್ಟೇ. ಸೊ ಏನು ಮತ್ತೆ ಓಪನ್ ಆದರೆ ಗೊತ್ತಾಗುತ್ತೆ. ಮತ್ತೆ ಇದು ಓಪನ್ ಆದರೆ ಫುಲ್ ಮಾಡೋ ಅಷ್ಟೇ. ಇದು ಮತ್ತೆ ಇದೊಂದು ರೂಮ್ ಇದೆ ನೋಡಿ. ಇದೊಂದು ರೂಮ್ ಇದೆ.
ಸೊ ಇದು ಯಾರೋ ಮಾಡ್ಕೊಂಡು ಚೈನ್ ಗೀನ್ ಅನ್ನತ್ತೆ ಬರಲ್ಲ. ಫ್ರೆಂಡ್ಸ್ ಇದು ಚೈನ್ ಗೇಮ್ ಎಲ್ಲ ಇದೆ ಮನೇಲಿ. ಹೋಗಿ ಬಾ ಒಳಗೆ ಬಾ ಬೇಡ ಹೋಗೋದು ಸುಮ್ಮನೆ ಸೈಡ್ ನೋಡಿ, ಈ ಕಡೆ ಸೈಡ್ ಎಲ್ಲ ಕ್ಯಾಮ್ರಾ ಇಡಿ. ಸೊ ಫ್ರೆಂಡ್ಸ್ ಅದು ಯಾರೋ ಮಾಡ್ಕೊಂಡಿರ್ತಾರಪ್ಪ ಅಂತಿತ್ತು ನನಗೆ. ಭಯ ಇರಬೇಕು, ನಾವು ಭಯ ಪಡ್ಬಾರ್ದು ಅಂತೀವಿ. ಒಂದೇ ಸಮನ ಯಾವನಿಗಾದ್ರೂ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ಇದು ಹೋಗಿದೆ, ಇದು ಹೋಗೋಣ ಅಷ್ಟೇ. ಇದು ಫುಲ್ ಇದೆ ಎತ್ಕೋಬೇಕು. ಬಟ್ಟೆ ಗಾಯಿಸೋದು ನೀರು ನನ್ನ ಧರಿಸ್ತೀಯ ಸುಮ್ಮನೆ ಓದೋದ್ರಲ್ಲಿ ಬಿಡು ಹೇಳ್ಬೋದು ಹೆಂಗೋ ಅಂತ. ಬರೀ ನೋಡಿ ಅಂತಿಲ್ಲ, ಭಯ ಪಡ್ತಿಲ್ಲ. 150 ವರ್ಷ ಆಗಿದೆ ಅಂತ ನಿಜಾನ ಹೇಳೋರು ನೋಡಿ. ಅದಕ್ಕೆ ಅನ್ಸುತ್ತೆ ಟಿಕೆಟಲ್ಲಿ ಯಾವ ಥರ ಆಗೋಗಿದೆ. ನೋಡಿ ಎದ್ದುಬಿಟ್ಟಿಲ್ಲ ಫ್ರೆಂಡ್. ಬಟ್ಟೆ ನೋಡಿ ಭಯ ಪಡ್ಬಿಡೋಣ ಅಂತ ನೋಡ್ರಿ. ಎಲ್ಲ ಹಳೆ ಕಾಲದ ಫೋಟೋಸ್ ಎಲ್ಲ ಇದೆ. ನೋಡಿ ಹಳೆ ಕಾಲದ ಪೆಟ್ಟಿ. ಆ ಕಡೆ ನೋಡಿ, ಆ ಕಡೆ ನೋಡಿ ಕಾಡು ತುಂಬ ಹೆಂಗಿದೆ, ಹೇಗಿದೆ ಹೆಂಗೆ ನೋಡಿ ಮನೇಲಿ ಆ ಕಡೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಬಟ್ಟೆ ಗಿಟ್ಟೆ ನೋಡಿರುತ್ತೆ ಸುಮ್ಮನೆ. ಸೊ ಫ್ರೆಂಡ್ಸ್ ಅಲ್ಲಿ ಯಾರು ಎಂತ ಇದ್ದಿದ್ದು ಗೊತ್ತಾಯ್ತಿಲ್ಲ. ಸ್ವಲ್ಪ ಧೈರ್ಯದಲ್ಲಿ ಇರೋಣ. ಬಟ್ಟೆ ಗಿಟ್ಟೆ ನೋಡಿರುತ್ತೆ ಬಟ್ಟೆ ಗಟ್ಟೆ ಇಲ್ಲಿ ಆಗಲೇ ನೋಡಿತಾರೆ. ಇಲ್ಲಿ ಬಟ್ಟೆ ಗಟ್ಟೆ ನಾವು ನೋಡಿರ್ಬೋದು. ನೋಡಿ ಇಲ್ಲಿ ಆಗಲೇ ಬಟ್ಟೆ ನೋಡಿದ್ದೀವಿ. ಬಾಟ್ಲ್ ಸೌಂಡ್ ಬರುತ್ತೆ, ಗಜೆ ಸೌಂಡ್ ಬರುತ್ತೆ, ಬಾಟ್ಲ್ ಸೌಂಡ್ ಬರುತ್ತೆ. ಹೋಗು ನೋಡಿ, ನೀವು ಬಟ್ಟೆ ನೋಡಿ ನಾವು ಭಯಪಟ್ಟಿರ್ತೀನಿ. ಇಲ್ಲಿ ಯಾರು ಕೂತಿದ್ರು ಎಲ್ಲ ಬಟ್ಟೆ ತಾನೇ ಇರೋದು. ಬಟ್ಟೆ ನಾನು ಕಪ್ಪಾಗೇನೋ ಕೂತಿತ್ತು. ಬೀಳ್ಬೇಕಾದ್ರೆ ರೆಕಾರ್ಡಿಂಗ್ ತೋರಿಸ್ತೀನಿ ಬೇಕಾದ್ರೆ ನಿನಗೆ. ಹೌದಾ? ಇಲ್ಲೇ ಕೂತಿತ್ತು ಅದು, ಇಲ್ಲೇ ಕೂತಿತ್ತು ಅದು, ಇಲ್ಲೇ ಕೂತಿದ್ದು ಗೈಸದು. ನಾನು ಬೇಕಾದ್ರೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಮಾಡಿದ್ದೀರಾ? ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಬಿಡು. ಭಯಪಡ್ಬೇಡ ನನಗಂತ ನೀನೇ ಭಯ. ಬಾ, ನಿನಗೆ ರೆಕಾರ್ಡಿಂಗ್ ತೋರಿಸ್ತೀನಿ ಬಾ. ಇದನ್ನ ಕ್ಲೋಸ್ ಮಾಡ್ಬಿಡೋಣ. ಸೊ ಫ್ರೆಂಡ್ಸ್ ನಾವೀಗ ನೀವು ಬಟ್ಟೆ ಗಿಟ್ಟೆ ನೋಡಿರ್ತೀವಿ ಸುಮ್ಮನೆ ಭಯ ಇಲ್ಲೇನೋ ಸೌಂಡ್ ಬರ್ತೈತೆ ನೋಡು. ಬಾಟ್ಲು ಸೌಂಡ್ ಬರ್ತೈತೆ, ಗಜೆ ಸೌಂಡ್ ಬರುತ್ತೆ, ಬಾಟ್ಲು ಸೌಂಡ್ ಬರುತ್ತೆ. ಹೋಗಿ ನೋಡಿ, ನೀವು ಬಟ್ಟೆ ನೋಡಿ ಏನೋ ಭಯಪಟ್ಟಿರ್ತೀನಿ. ಎಲ್ಲ ಬಟ್ಟೆ ತಾನೇ ಇರೋದು. ಮತ್ತೆ ನಾನು ಕಪ್ಪಾಗೇನೋ ಕೂತಿತ್ತು. ಬೇಕಾದ್ರೆ ರೆಕಾರ್ಡಿಂಗ್ ತೋರಿಸ್ತೀನಿ ಬೇಕಾದ್ರೆ ನಿನಗೆ. ಹೌದಾ? ಇಲ್ಲೇ ಕೂತಿತ್ತು ಅದು, ಯಾರಿಗೆ ಗೊತ್ತು? ಇಲ್ಲೇ ಕೂತಿತ್ತು ಅದು, ಇಲ್ಲೇ ಕೂತಿದ್ದು ಗೈಸದು. ನಾನು ಬೇಕಾದ್ರೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನಾನು ರೆಕಾರ್ಡ್ ಮಾಡ್ತೀನಿ. ಮಾಡಿದ್ದೀರಾ? ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಬಿಡು. ಬಟ್ಟೆ ನೋಡಿ ಭಯ ಪಡ್ಬಿಡೋದು. ಭಯ ಪಡ್ಬೇಡ ನನಗಂತ ನೀನೇ ಭಯ. ಬಾ, ನೀನು ರೆಕಾರ್ಡಿಂಗ್ ತೋರಿಸ್ತೀನಿ ಬಾ. ಇದನ್ನ ಕ್ಲೋಸ್ ಮಾಡೋಣ. ಸೊ ಫ್ರೆಂಡ್ಸ್ ಅಲ್ಲಿ ನಾನು ನೋಡಿದ್ದೀನಿ, ಅಲ್ಲಿ ಇತ್ತು. ಇವ್ನು ಯಾಕೋ ನಂಬ್ತ ಇಲ್ಲ. ಯಾಕಂತ ಗೊತ್ತಾಯ್ತು ನನಗೆ. ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ. ಇವ್ನು ನೋಡಿಲ್ಲ ಅನ್ಸುತ್ತೆ. ಬಟ್ಟೆ ಅಲ್ಲಿ ಬಟ್ಟೆನೇ ಬಿದ್ದಿದ್ದೀರ್ತೀನಿ. ಏನಿದೆ ನಿಜವಾಗ್ಲೂ ಅಲ್ಲಿ ಇತ್ತು. ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಗೋಡೆ ಇದೆ, ಫುಟೇಜ್ ಇದ್ರೆ ಆಮೇಲೆ ತೋರಿಸ್ತೀನಿ. ಅಷ್ಟು ಇದ್ರ ಮೇಲೆ ಸೌಂಡ್ ಬರ್ತಿದೆ ಅಂದ್ರೆ ಇದೇನೋ ಸೌಂಡ್ ಬರ್ತಾರೆ. ಇಲ್ಲಿ ಎಂಟು ಐದು ಅಂತ ಹೇಳಿದ್ರು. ಮೇಲೆ ಹೋಗ್ಬೇಡಿ ಅಂದ್ರು. ಚಿಂಚಿನ ರೂಢಿ ಏನೋ ಇದೆ ಅಂತ ಹೇಳಿದ್ರು. ಮೇಲೆ ಹೋಗ್ಬೇಡಿ ಅಂತ ಹೋಗುದು. ನಾವು ಈಗ ಮೇಲೆ ಹೋಗೋದು ಯಾಕಂದ್ರೆ ರಿಸ್ಕ್ ತಗೊಳ್ಳೋದು ಬೇಡ. ಇವತ್ತು ಸ್ವಲ್ಪ ಜನ ಬಂದಿದ್ವಿ, ತುಂಬ ಜನ ಬಂದಿಲ್ಲ. ಬಂದರೆ ಏನೋ ವೀಡಿಯೋ ಮಾಡ್ಬೋದು. ಕ್ಲೋಸ್ ಮಾಡಿದ್ದಾರೆ. ರೂಮ್ಗಳು ಸಖತ್ ಕ್ಲೋಸ್ ಮಾಡೋದು. ಇದರಲ್ಲಿ ಚೈನ್ ಗೀನ್ ಎಲ್ಲ ಆಗಿದೆ. ಫಸ್ಟ್ ಮಾಡಿ. ಏನದು? ಏನು ಮಣ್ಣದು? ಮಣ್ಣು ಈ ಕಡೆ ಹೋಗು. ತೂಪಲೆ ಬೋಲೆ ಆಗೋದು ಅಂತ ಸುಮ್ ಕ್ರಿಸ್ಟಲ್ಲಿ ಏನು ಸೌಂಡ್ ಇಲ್ಲ.
ಸೌಂಡ್ ಇದೆ ನೋಡಿ ಒಳಗೆ. ಕ್ಯಾಮ್ರಾಮನ್ ಹೋಯ್ತಾರೆ, ಈಗ ಎಂಟ್ರಿ ಕೊಡ್ತಿದ್ದಾರೆ. ಏನಿಲ್ಲ ಏನಿಲ್ಲ ಪರ್ಫಾರ್ಮೆನ್ಸ್ ಸೌಂಡ್ ಏನು ನನಗೆ ಗೆದ್ದೆ ಸೌಂಡ್ ಮದ್ದಡಿಗೆ ಏನು ಏನೋದು ಏನೋದು ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಸೊ ಫ್ರೆಂಡ್ಸ್ ಏನಿತ್ತು ಅದ್ರ ಮೇಲೆ ಹೋಗ್ಬೇಡಿ ಅಂದ್ರೆ ಅಲ್ಲಿ ಮೇಲೆ ಹೋಗ್ಬೇಡಿ ಅಂದ್ರು ಫ್ರೆಂಡ್ಸ್. ನಾವು ಯಾಕೆ ಓಡಿ ಬಂದಿದ್ದು ಮನೆ ಮಾಡಿದ್ರೆ ಅಲ್ಲಿ ಏನು ಇತ್ತು ನಿಜವಾಗ್ಲು. ಕ್ಯಾಮ್ರಾದಲ್ಲಿ ಫುಟೇಜಲ್ಲಿ ಸಿಕ್ಕಿದೆ ಗೊತ್ತಿಲ್ಲ ಅವರಿಗೆ, ಈಗ ಗೊತ್ತಿಲ್ಲ, ತಗೊಂಡಿದ್ದಾರೆ ಗೊತ್ತಿಲ್ಲ ಕ್ಯಾಮ್ರಾಮನ್ಸವರು. ಸಖತ್ ಎಕ್ಸ್ಪೀರಿಯನ್ಸ್ ಇದೆ ಅವರು ಮಾತ್ರ. ಇಷ್ಟು ಮನೆ ಅಂದರೆ ಸುಮ್ಮನೆ ಅಲ್ಲ, ಗದ್ದೆ ಸೌಂಡ್ ಕೇಳ್ತು, ನಾವು ಆ ಮನೆಗಿಂತ ಈ ಮನೆ ಸಖತ್ ಭಯ ಆಯ್ತಿತ್ತು. ನಾವು ಭಯ ಪಡಬಾರ್ದು ಅಂತ ಅಂದ್ಕೊಂಡಿದ್ದೀವಿ, ಅಷ್ಟರು ಭಯ ಪಡ್ತಿದ್ದೀವಿ, ಸಖತ್ ಭಯ ಆಯ್ತಿತ್ತು. ಓನರ್ ಬಂದಿದ್ರಿ, ಈಗ ಬಂದು ಎಕ್ಸ್ಪ್ಲೈನ್ ಮಾಡಿದ್ರಿ ಈ ಥರ ಇದೆ ಮನೆ ಈ ಥರ ಇದೆ ಅಂತ. ಹೌದು, ಅದು ಎಂಥ ಏನೊಂದು ಹೆಸರು ಅಂತ ಹೆಸರು ಚಂದ್ರಪೂಡಿ ಅಂತ ಏನೋ ಅಂತಿದ್ವಿ. ಹೆಸರು ಗೊತ್ತಿಲ್ಲ, ಚಂದ್ರಪೂಡಿ ಅಂತ ಹೋಗಿದ್ದೆ. ಬರವಲ್ಲಿಯವರು ಕೂಡಲೇ ಲಾಂಗ್ ಹಿಡಿದ ಬಂದಿದ್ರು. ಫುಟೇಜ್ ಇದೆ, ಹಬ್ಬ ಹಿಡ್ಕೊಂಡ್ರೆ ಹತ್ರ ಬರಲ್ಲ ಅಂತ ಅದಕ್ಕೆ ಫುಟೇಜ್ ಇದೆ ಅವರು. ಸೊ ಇಲ್ಲಿಗೆ ವಿಡಿಯೋ ನೆನ್ ಮಾಡೋಣ. ಏನು ಮಾಡೋಣ, ಒಳಗೋಣ. ಅದ್ರ ಮೇಲೆ ಹೋಗ್ಬೇಕಾ? ನೋಡಿದ್ವಿ ಹೇಗೆ ಆಗಿದೆ, ಏನು ಮಾಡ್ತೀವಿ ಗೊತ್ತಿಲ್ಲ. ಅದ್ರ ಮೇಲೆ ಹೋಗ್ಬೇಕು. ಅದೇ ಸೌಂಡ್ ಬಂತು. ನಾವು ಸೊ ಆ ಕಡೆ ನಾವು ಹೋಯ್ತಾ ಇಲ್ಲ, ಸೌಂಡ್ ಬರ್ಕೊಂಡು ಒಳಗೆ ಸಖತ್ ಎಕ್ಸ್ಪೀರಿಯನ್ಸ್ ಹೋಗೋಣ. ಭಯಪಡದ್ ಬರಪ್ಪ ಪಕ್ಕದ ನೋಡಲ್ಲಿ ಯಾರದು. ಹೋಯ್ತಾನಿಗಿಂತ ಇವತ್ತು ಊಟ ಸಕ್ಕ ಸಿಗ್ತದ ಅನ್ಸುತ್ತೆ. ಹೋಯ್ತಾನೆ ಇಲ್ಲ, ಅದಲ್ಲೇ ಕೂತ್ಬಿಟ್ಟಿದೆ. ಅಲ್ಲ ಇದು ಹೋಯ್ತದು, ಹೋಯ್ತು ಹೋಯ್ತಾನಿಗಿಂತ ಇವತ್ತು ಊಟ ಸಕ್ಕ ಸಿಗ್ತದ ಅನ್ಸುತ್ತೆ. ಹೋಯ್ತಾನೆ ಇಲ್ಲ, ಅದಲ್ಲೇ ಕೂತ್ಬಿಟ್ಟಿದೆ. ಅಲ್ಲ ಇದು ಹೋಯ್ತದು. ನೋಡಿ ಬಟ್ಟೆ ಒಳ್ಳೆ ಎದುರ್ಕೊಬಿಟ್ಟಿದ್ದೀವಿ. ಸಾಕು ಈ ಮನೆ ನೋಡಿಲಿ, ಬಟ್ಟೆ ಗಿಟ್ಟೆ ನೋಡಿಲಿ. ಎಂದು ಹೋಗ್ಬಿಡೋಣ ಬನ್ನಿ. ಬೇಡ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಷ್ಟ ಆಗದ ಅಪ್ಪ ಎಲ್ಲ ದಾಟಿ ಬಿಡೋಕಿತ್ತು ಈಗ ಭಯಿಂದ. ನೋಡಿಲಿ ಬಟ್ಟೆ ಪರಿಸ್ಥಿತಿ, ನೋಡಿಲಿ ಇದ್ದು ಎದ್ದು ಓಡಿ ಬಂದಿದ್ದೀವಿ ಫ್ರೆಂಡ್ಸ್ ಆ ಮನೆಯಿಂದ. ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ವಿಡಿಯೋ ನೋಡ್ತಾ ಇರಿ. ಪುಣ್ಯ ಕಿಶನ್ ಮತ್ತೆ ನಾವು ಜಾಸ್ತಿ ವಿಡಿಯೋ ಮಾಡೋಣ ಅಂತ ಬಂದ್ವಿ, ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ ಇವತ್ತು. ಯಾಕಂದ್ರೆ ಅದೊಂದು ಒಂದು ಕಿರ್ಚಡೆ ಕಿರಿಸ್ತು ನೋಡಿಲಿ. ಇವತ್ತು ಗೆಜ್ಜೆ ತೋರಿಸಿಬೇಕಾರೆ ಕೈ ನೋಡಿಲಿ ಹೆಂಗ್ ಎದ್ಬಿಟ್ಟಿದೆ ನೋಡಿ ಗಾಸಿಲಿ ಯಾವ ಇದೆ ಅಂತ. ಏಟ್ ಗೀಟೆಲ್ಲ ಆಗಿದೆ ಇದರಲ್ಲಿ. ಮನೆ ನಾಳೆ ಪಕ್ಕ ಹುಷಾರಾಗ್ತದೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮರಿಬೇಡಿ ಏನು ಮಾಡೋಕ್ಕೆ, ಶೇರ್ ಮಾಡೋಕ್ಕೆ. ಸೊ ಇನ್ನೂ ಹೇಳ್ತಾನೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಕರೆಕ್ಟಾಗಿ ಹೇಳಿದ್ದಾನೆ. ಬೆಲ್ ಬಟನ್ ಒತ್ತಿರಿ ಫಸ್ಟ್. ಮೇನ್ ನಮ್ಗೆ ಆ ಬೆಲ್ ಬಟನ್ಗೆ ನಿಮ್ಮ ಚಪ್ಪಲಿ ತಗೊಂಡು ಹೊಡಿತೀರಾ ಅಥವಾ
ತೆಂಗಿನಕಾಯಿ ಎಷ್ಟು ಹೊಡಿತೀರ ಗೊತ್ತಿಲ್ಲ ನಮಗೆ ಒಟ್ಟಿನಲ್ಲಿ ಒತ್ತುಬಿಡ್ಬೇಕು ಅದು ಅಷ್ಟೇ. ಸೊ ಕ್ರೇಜಿ ಎಕ್ಸ್ಪೀರಿಯನ್ಸ್. ಪುಣ್ಯ ಈ ರೋಡಲ್ಲಿ ಬಿದ್ದಿಲ್ಲ, ಮುಖ ಹತ್ತಿಕಲ್ಲ ಕಿತ್ತೋಗೋದು ಈ ರೋಡಲ್ಲಿ ಬಿದ್ದಿದ್ರಿ. ಫ್ರೆಂಡ್ಸ್ ನಾನು ಬೈ ಬೈ, ಟೇಕ್ ಕೇರ್, ಪೀಸ್ ಔಟ್.